ಬಂದಿರತಕ್ಕಂಥ ಎಲ್ಲ ಅನ್ನದಾತರಿಗೆ ಹಾಗೂ ಈ ಒಂದು ಸಭೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪೂಜ್ಯರಿಗೆ ನಮಸ್ಕರಿಸುತ್ತಾ, ಏನಿವತ್ತು ಈ ಒಂದು ಹೋರಾಟ ಒಂದು ವಾರದಿಂದ ಚಾಲೂ ಐತಿ. ಈಗ ಬೀದಿಗೆ ಕುಂದ್ರುವಂತ ಪರಿಸ್ಥಿತಿ ಯಾಕೆ ಬಂದೈತಪ್ಪ ಅಂತಂದ್ರೆ, ನಮ್ಗೆ ಈಗೇನು ನಾವು ಬೀದಿಗೆ ಇಳಿದಿದ್ದೀವಿ, ನಮ್ಮ ಮಾತಿಗೆ ಕಿಮ್ಮತ್ ಇಲ್ಲ ಅನ್ನೋದು ಆ ಸರ್ಕಾರ ತೋರಿಸ್ಕೊಟ್ಟಾಗ ನಾವು ಇವತ್ತು ಬೀದಿಗೆ ಇಳಿದಿದ್ದೀವಿ. ಈಗ ಕಳೆದ ವಾರದಾಗನ ಒಂದು ಚುನಾವಣೆನೂ ಆತು, ಕೃಷ್ಣ ಫ್ಯಾಕ್ಟ್ರಿ ಚುನಾವಣೆ ಆತು. ದಿವಸಕ್ಕೆ 15-16 ತಾಸು ಪ್ರಚಾರಕ್ಕೆ ಇಳಿದಂಥ ಶಾಸಕರ ಗೆಲ್ಸು ತನಕ ಏನು ಜವಾಬ್ದಾರಿ ಹೊತ್ತಿದ್ರಲ್ಲ ಅವ್ರ ಪೆನಲ್ನ, ಆ ಶಾಸಕರು ಇವತ್ತು ಎಲ್ಲದಾರು ಅನ್ನೋ ಕೇಳುವಂಥ ಪ್ರಶ್ನೆ ಇವತ್ತು ಬಂದ್ಬಿಟ್ಟೈತಿ. ಒಂದು ವಾರ ಆತು, ಈ ಹೋರಾಟದಾಗ ಒಮ್ಮೆ ಕಾಣಿಸ್ಕೊಂಡಿಲ್ಲ ಅವ್ರು. ಅಂದ್ರೆ ಅವ್ರ ಫ್ಯಾಕ್ಟ್ರಿ ಪರವಾಗಿ ಅದಾರು ಏನು ರೈತರ ಪರವಾಗಿ ಅದಾರು ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗತೈತಿ. ಯಾಕಂತಂದ್ರೆ ನಾ ಏನು ಬರೀ ಶಾಸಕರನ್ನ ಅಷ್ಟೇ ಕೇಳಕತ್ತಿಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು, ಯಾಕಂತಂದ್ರೆ ಇವರೆಲ್ಲ ಫ್ಯಾಕ್ಟ್ರಿ ಮಾಲಕರು ಅದಾರ ಅಂತೇಳಿ ಬರುವಾರ. ಜಿಲ್ಲಾ ಉಸ್ತುವಾರಿ ಸಚಿವರು ಕಾಣುವರು, ಸಕ್ಕರೆ ಸಚಿವರು ಅಂತ ಹೇಳಿ ಇಲ್ಲೇ ಬಿಜಾಪುರದವರು ಅದಾರ, ಇಲ್ಲಿ ಅವರು ಕಾಣುವರು. ಸಂಸದರು ಅಂತ ಹೇಳಿ ಅವ್ರ ಪಕ್ಕಿ ಮನ್ಯಾನವ್ರನ್ನ ಮಾಡಿಟ್ರು, ಅವರು ಎಲ್ಲೂ ಕಾಣುವರು. ಏನು ಆರಿಸಿ ಬಂದಾರಲ್ಲ, ಆರಿಸಿ ಬಂದವ್ರು ಒಬ್ರು ಕಾಣುವಾರ. ಯಾಕೆ ಕಾಣುವಾರ ಅಂದ್ರೆ, ಅದನ್ನ ಏನೀಗ ನಾವು ಬೇಡಿಕೆ ಇಟ್ಟಿವಲ್ಲ, ಅದನ್ನ ಬೇಡಿಕೆ ಎಲ್ಲರೇ ಪೂರ್ಣಗೊಂಡ್ತಂದ್ರೆ ಅವ್ರು ಹಾಕಿ ಕೊಡಬೇಕಾಗಿತ್ತು ಅನ್ನುವಂಥ ಒಂದು ಚಿಂತೆಗೆ ಅವ್ರು ನಿಮ್ಮ ಕಡೆ ಕಾಣುವಾರ. ಇದು ಒಂದಾಗ ಈ 2018-19 ಏನೀಗ 2018-19 ಕೃಷ್ಣ ಫ್ಯಾಕ್ಟ್ರಿ ಈಗಾಗಲೇ 200 ರೂಪಾಯಿ ಕೊಡಬೇಕಾದಂತ ಬಾಕಿ ಬಿಲ್ ಐತಿ. ಇದ್ರೊಳಗೆ ಯಾರ್ದಾರ ಉಳ್ದೈತೇನ್ರಿನ? ಇಲ್ಲಿ ಸಾಕಷ್ಟು ಜನ ಸಿಕ್ರಿ. 20 ಕೋಟಿ ರೂಪಾಯಿ 6-7 ವರ್ಷದಿಂದ ಇನ್ನ ತನಕ ಬಾಕಿ ಇಟ್ಕೊಂಡಂತ ಫ್ಯಾಕ್ಟ್ರಿ ಯಾವ್ದಾದ್ರು ಹೆಗ್ಗಳಿಕೆ ಪಾತ್ರ ಐತಪ್ಪ ಅಂದ್ರೆ ಅದು ಕೃಷ್ಣ ಫ್ಯಾಕ್ಟ್ರಿ. ಆ ಕೃಷ್ಣ ಫ್ಯಾಕ್ಟ್ರಿ ಆಡಳಿತ ಯಾರು ನಡೆಸ್ತಾರಪ್ಪ ಅಂದ್ರೆ ನಮ್ಮ ಮಾನ್ಯ ಶಾಸಕರು. ಈಗ ನಾವೇನ್ ಕೇಳ್ತೀವಿ ಅಂತಂದ್ರೆ, ಈ ಒಂದು ಹೋರಾಟ ಯಶಸ್ವಿ ಏನ್ರಿ ಆತಪ್ಪ ಅಂತಂದ್ರೆ ಅದಕ್ಕೆ ಕಾರಣೀಭೂತರು ಯಾರು ಅದಾರ ಅಂತಂದ್ರೆ, ಇವತ್ತು ಬೀದಿಗೆ ಕುಂತಂತ ಏನದಿರಿ ನೀವೆಲ್ಲ ರೈತರು, ನಿಮ್ಮಿಂದನ ಆಗ್ತೈತಿ. ಇವತ್ತು ಭಾಷಣ ಮಾಡೋರ ಕಡೆಯಿಂದ ಏನೂ ಸಾಧ್ಯ ಇಲ್ಲ. ನೀವು ಇವತ್ತು ರಸ್ತೆ ತಡೆದಿರಿ, ನೀವು ಇವತ್ತು ಊರು ಬಂದ್ ಮಾಡಿರಿ, ನೀವು ಬೀದಿಗೆ ಇಳಿದಿರ ಅನ್ನೋ ಕಾರಣಕ್ಕನ ಈ ಒಂದು ಹೋರಾಟ ಬಗ್ತೈತಿ. ಮತ್ತು ಇದು ಮನಸ್ಸು ತಾಕತ್ ಯಾರಿಗಾರ ಐತಪ್ಪ ಅಂತಂದ್ರೆ ಅದು ನಿಮ್ಮ ರೈತರ ಕಡೆನ ಐತನ್ನುವಂತ ಈ ದೇಶ ನಡೆದೈತಂದ್ರೆ ಯಾರಿಂದಪ್ಪ ಅಂತಂದ್ರ ಅದು ರೈತರಿಂದ. ಮುಂದೂ ಯಾರಿಂದ ನಡೀತೈತಪ್ಪ ಅಂತಂದ್ರ ಅದು ರೈತರಿಂದ. ಯಾಕಂತಂದ್ರೆ ಇವತ್ತು ಇಂಜಿನಿಯರ್ ಆಗಿರ್ಬೋದು, ಸಾಕಷ್ಟು ನೌಕರಿಗಳು ಹುಡುಗರು ಹೋಗ್ಯಾವ, ಸಾಕಷ್ಟು ಕಲ್ತವ್ರೆಲ್ಲ ನೌಕರಿಗಳಿಗೆ ಹೋಗ್ಯಾರ. ಆದ್ರೆ ಅವ್ರ ಮತ್ತೊಬ್ಬನ ಕಪಿ ಮುಷ್ಟಿ ಒಳಗದ, ಅವ್ರನ್ನ ಯಾವಾಗ ತೆಗೆದಾಕ್ತಾರ ಗೊತ್ತಿಲ್ಲ ನೌಕರಿದಿಂದ. ಆದ್ರೆ ರೈತರ ನೌಕರಿ ಹೆಂಗೈತಂತಂದ್ರೆ ಸ್ವತಃ ಮಾಲಕ ಒಂದು ಕಂಪನಿ ಮಾಲಕ್ ಇದ್ದಂಗ. ಮತ್ತೆ ನಾ ಬರೋದು ಕೊಡ್ತೀನಿ ಬೇಕಾದ್ರೆ ಇನ್ನು ಬರೋ 10 ವರ್ಷದಾಗ ಎಲ್ಲಾರ್ಗಿಂತ ಹೆಚ್ಚು ಗಳಿಸುವಂತ ನೌಕರಿ ಯಾವ್ದಾರ ಐತಪ್ಪ ಅಂತಂದ್ರೆ ಈ ಭೂಮಿ ಮ್ಯಾಗ ಅದು ರೈತರ ನೌಕರಿನ ಐತ. ಬೆನ್ನಿಗೆ ನಿಂದಿರ್ಬೇಕು, ನಾವು ನಿಂದ್ರಕ್ಕೆ ತಯಾರಿದೀವಿ. ಯಾವುದೇ ದೀರ್ಘಕ್ಕೆ ಹೋಗುವಂತ ಹೋರಾಟ ಇರಲಿ, ಅದಕ್ಕೆ ನಾವು ನಿಮ್ಮ ಬೆನ್ನಿಗೆ ನಿಂದಿರ್ತೀವಿ. ಪೂಜ್ಯರ ಮಾರ್ಗದರ್ಶನ ಇದ್ದೇ ಇರ್ತೈತಿ. ಅದಕ್ಕೆ ಎಲ್ಲರೂ ಕೂಡಿ ಸೋಲು ಒಪ್ಕೊಳ್ಳೋದು ಬೇಡ. ಈ ಒಂದು ಬಳಗನ ಒಡೆಯುವಂತ ಒಂದು ಪ್ರಯತ್ನ ಸಾಕಷ್ಟು ನಡೆದೈತಿ. ರಾತ್ರಿ ಫೋನ್ ಬರ್ತಾವು, ಇದು ಒಡೀರಿ ಅಂತ ಹೇಳ್ತಾರು. ಅದಕ್ಕೆ ದಯವಿಟ್ಟು ಅಂತ ಒಂದು ಇದಕ್ಕೆ ನೀವು ಯಾರೋ ತಲೆ ಬಾಗಬೇಡ್ರಿ. ನಮ್ಮ ಯಶಸ್ಸು ಖಂಡಿತ ಐತಿ. ಇದು ಯಶಸ್ಸು ಆದ ಮೇಲೆ ಆ ಸಂಪೂರ್ಣ ಶ್ರೇಯ ಕೂಡ ನಿಮಗೆ ಸಲ್ತೈತಿ. ಮತ್ತೆ ಬರೋ ದಿನಗಳದಾಗ ರೈತರನ್ನ ಹೆಂಗೆ ನಾವು ಇದನ್ನ ಮಾಡ್ಬೇಕು ಅನ್ನುವಂಥ ಕೆಲಸ ನಾವೆಲ್ಲರೂ ಕೂಡ ಮಾಡುವ ಅನ್ನೋಂಥ ಮಾತನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೀನಿ.